ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಎಷ್ಟು ಸುಂದರವಾಗಿ ಹೇಳ್ತಾರಲ್ವಾ. ದೇವಕಿಯ ಸುಪುತ್ರ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವನನ್ನ ನಾವು ಕೃಷ್ಣ ಅಂದ ತಕ್ಷಣ ಆ ಮುದ್ದು ಮುಖ, ಅವನ ಆ ಬಾಲ್ಯದ ಚೇಷ್ಟೆಗಳು, ಅವನು ಮಾಡ್ತಿದ್ದಂತಹ ತುಂಟಾಟಗಳು, ಇದೆಲ್ಲವೂ ಸಹ ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ. ಹಾಗಾಗಿ ಅವನನ್ನ ನಾವು ಅಷ್ಟು ಪುಟ್ಟ ಮಗುನ ಅಂತ ನಾವೇನಾದ್ರೂ ನೋಡಕ್ ಹೋದ್ರೆ, ಇಲ್ಲ, ಅವನು ಜಗದ್ಗುರು. ಯಾಕೆ ಅಂದ್ರೆ ಅವನು ನೀಡಿದಂತಹ ಈ ಭಗವದ್ಗೀತೆಯ ಒಂದೊಂದು ಶ್ಲೋಕದ ಅರ್ಥಗಳೇನಿದೆ, ಅದು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಸಾಕು. ನಮಗೆ ಯಾವತ್ತೂ ದುಃಖ ಅನ್ನೋದೇ ಇರೋದಿಲ್ಲ, ಯಾವತ್ತೂ ಬೇಜಾರ್ ಅನ್ನೋದೇ ಇರಲ್ಲ. ನಾವ್ ಯಾವಾಗ್ಲೂ ಸಹ ಸಂತೋಷವಾಗಿರ್ತೀವಿ. ಈ ರೀತಿ ಅಂದ್ರೆ ಇದು ತುಂಬಾ ಪುಟ್ಟ ಶ್ಲೋಕ ಅನ್ಸುತ್ತೆ, ಆದ್ರೆ ಅವನು ಎಲ್ಲ ಆಗ್ಬಿಟ್ಟಿದಾನೆ ಅಂತ ನಮ್ಗೆ ನಿರಂತರವಾಗಿ ಪದೇ ಪದೇ ಹೇಳ್ತಾ ಹೋಗ್ತಾರೆ. ಯಾಕಪ್ಪ ಇದು ಪದೇ ಪದೇ ಹೇಳ್ಬೇಕು, ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ ಅಂದ್ರೆ, ಇಲ್ಲ ರೀ, ಖಂಡಿತ ಅರ್ಥ ಆಗೋದಿಲ್ಲ. ಹೇಗೆ ಅಂದ್ರೆ, ನಾವು ಈ ಸಾಮಾಜಿಕವಾದಂತಹ ಈ ಪ್ರಪಂಚದಲ್ಲಿ ಏನ್ ಮಾಡ್ಬಿಡ್ತೀವಿ, ಮರ್ತ್ ಹೋಗ್ಬಿಡ್ತೀವಿ. ಆದ್ರೆ ಇದನ್ನ ಪದೇ ಪದೇ ಹೇಳ್ಕೊಳ್ಳೋದ್ರಿಂದ, ಇಲ್ಲ, ಭಗವಂತ ನನ್ ಜೊತೆ ಇದ್ದಾನೆ, ಭಗವಂತ ಯಾವಾಗ್ಲೂ ಇರ್ತಾನೆ, ಭಗವಂತ ಜಗದ್ಗುರುವಾಗಿ ನಮ್ಮನ್ನ ಕಾಪಾಡ್ತಾನೆ. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಏನೆಲ್ಲ ಆಗು ಹೋಗುಗಳಾಗ್ತಾ ಇದೆ, ಅದೆಲ್ಲವುದೂ ಸಹ ಪೂರ್ವ ನಿರ್ಧಾರಿತ ಅಲ್ವಾ. ನಾವ್ ಅನ್ಕೊಂತಾ ಇದೀವಿ, ಅಯ್ಯೋ ಇಲ್ಲ ರೀ, ನಾನೇ ಮಾಡಿದ್ದು, ನನ್ನಿಂದ, ನಾನ್ ಪ್ಲಾನ್ ಮಾಡಿದ್ದೆ, ನಾನ್ ಹೋಗ್ ಬಂದೆ, ನನ್ಗೆ ಹೀಗಾಯ್ತು, ನನಗ್ ಹಾಗಾಯ್ತು. ನೋ, ಎಲ್ಲವುದೂ ಸಹ ಭಗವಂತ ಹೇಗೆ ಮಾಡಿರ್ತಾನಪ್ಪ ಅಂದ್ರೆ, ಗಣಿತಬದ್ಧ ರೀತಿಯಲ್ಲಿ ಪ್ರತಿಯೊಂದನ್ನು ಸಹ ನಮಗೆ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಅವನು ಹೇಗಿದ್ದಾನೆ ಅಂತ ನಮ್ಮ ಅರ್ಜುನ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಅಂತ ಅಂದ್ರೆ, ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ವಿ 12ನೇ ಶ್ಲೋಕದಿಂದ. ಆತ ಭೂತ ಭಾವನನಾಗಿದ್ದಾನೆ, ಭೂತೇಶನಾಗಿದ್ದಾನೆ, ದೇವದೇವನಾಗಿದ್ದಾನೆ, ಜಗತ್ ಪ್ರಭುವಾಗಿ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಕೇಶವನಾಗಿದ್ದಾನೆ. ಈ ರೀತಿ ಪ್ರತಿಯೊಂದು ಸಹ ಅವನು ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಆತ ಆದಿದೇವ ಹಾಗೂ ಅಜಂ, ಅಂದ್ರೆ ಹುಟ್ಟಿಲ್ಲದವನು ಅಂತಾನೂ ಸಹ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇದರಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ಅವನು ಪ್ರತಿಯೊಂದರಲ್ಲೂ ಸಹ ವಿಶೇಷತೆಯನ್ನ ತುಂಬುತ್ತಾ ಹೋಗ್ತಾನೆ. ಯಾಕೆ ತುಂಬುತ್ತಾನಪ್ಪ ಅಂತ ನೋಡೋದಾದ್ರೆ, ಪ್ರತಿಯೊಂದು ವಸ್ತುವೂ ಸಹ ವಿಶೇಷವಾಗುವುದು ಭಗವಂತ ಅದರಲ್ಲಿ ಸಾನ್ನಿಧ್ಯ ಇದ್ದಾಗ ಮಾತ್ರ. ಹಾಗೆ ಇಲ್ಲಿ ಅರ್ಜುನನು ಹಾಗೆ, ಅವನ ಗೊಂದಲಗಳೇನಿದೆ, ಅವನ ಪ್ರಶ್ನೆಗಳೇನಿದೆ, ಅಥವಾ ಅವನು ಏನನ್ನ ಹೇಳ್ತಾ ಇದ್ದಾನೆ, ಎಲ್ಲವುದೂ ಸಹ ನಮ್ಮ ಒಳಿತಿಗಾಗೇ ಇದೆ. ಅಂದ್ರೆ ಹೇಳ್ತಾರಲ್ಲ, ಭಗವಂತ ನಿನ್ ಬಗ್ಗೆ ನನ್ಗೇನೂ ಸಂಶಯನೇ ಇಲ್ಲ. ಯಾಕೆ ಅಂದ್ರೆ ನೀನ್ ಏನ್ ಹೇಳ್ತಾ ಇದೀಯ ಇವಾಗ, ಇದನ್ನೆಲ್ಲಾ ಋಷಿಮುನಿಗಳು ಹೇಳಿದ್ದಾರೆ, ಎಲ್ಲಾ ವೇದಗಳು ಹೇಳ್ತಾ ಇದೆ. ಹಾಗಾಗಿ ನನಗೆ ಪ್ರತಿಯೊಂದು ಸಹ ಗೊತ್ತು ಅಂತ ಇನ್ನೂ ಅದರ ವಿವರಣೆಯನ್ನ ಕೊಡ್ತಾ ಕೊಡ್ತಾ ಹೇಳ್ತಾ ಹೋಗ್ತಾನೆ. ವಕ್ತ್ರಂ, ಹೇಳಲು, ಅರ್ಹಸಿ, ಅರ್ಹನಾಗಿದ್ದೆಯೇ, ಅಶೇಷೇಣ, ವಿವರವಾಗಿ, ದಿವ್ಯಾಂ, ದೈವಿಕವಾದ, ಹೀಂ, ಖಂಡಿತವಾಗಿಯೂ, ಆತ್ಮ, ಸ್ವಯಂ, ನಿನ್ನ, ವಿಭೂತಿಯ, ಅಂದ್ರೆ ಐಶ್ವರ್ಯಗಳನ್ನು, ಅಥ ಯಾಭಿ, ಯಾವ, ವಿಭೂತಿಹಿ, ವಿಭೂತಿಭಿಹಿ, ಅಂದ್ರೆ ಐಶ್ವರ್ಯಗಳಿಂದ, ಲೋಕಾನ್, ಯಾವ ಲೋಕಗಳನ್ನ, ಇಮಾಂ, ಈ, ತ್ವಂ, ನೀನು, ವ್ಯಾಪ್ಯ, ವ್ಯಾಪಿಸಿ, ತಿಷ್ಠಸಿ, ಇದ್ದೀಯೇ. ಅಂದ್ರೆ ಅವನು ಇನ್ನೂ ಎಷ್ಟು ಸುದೀರ್ಘವಾಗಿ, ಇನ್ನೂ ಸ್ವಲ್ಪ ಆಳವಾಗಿ ಹೋಗ್ತಾ ಇದ್ದಾನೆ ಅಂತಂದ್ರೆ, ಯಾವ ದೈವಿಕ ಸಂಪತ್ತುಗಳಿಂದ ನೀನು ಈ ಎಲ್ಲ ಜಗತ್ತುಗಳನ್ನ ವ್ಯಾಪಿಸಿದ್ದೀಯೇ, ಅದನ್ನ ಕುರಿತು ನನಗೆ ನೀನು ಇನ್ನೂ ಸಹ ವಿವರವಾಗಿ ಹೇಳು. ಯಾಕೆ ವಿವರವಾಗಿ ಹೇಳುವಂತ ಇದ್ದಾನಪ್ಪ ಅಂತ ನೋಡಿದ್ರೆ, ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ನೀನು ಭೂತ ಭಾವನನಾಗಿದ್ದೀಯ, ಭೂತೇಶನಾಗಿದ್ದೀಯ, ದೇವದೇವನಾಗಿದ್ದೀಯ, ಜಗದ್ ಪ್ರಭುವಾಗಿದ್ದೀಯ, ಕೇಶವನಾಗಿದ್ದೀಯ, ಆದಿದೇವನಾಗಿದ್ದೀಯ. ಈ ರೀತಿ ಎಲ್ಲವೂ ಸಹ ನೀನಾಗಿದ್ದೀಯ. ಇಲ್ಲಿ ಒಂದೊಂದು ಪದ ಅಂತ ಅನ್ನಿಸ್ತಿದೆ, ಆ ಒಂದೊಂದು ಪದಕ್ಕೆ ಸಾಕಷ್ಟು ಅರ್ಥಗಳು ಬರ್ತಾ ಹೋಗುತ್ತೆ. ಇಂತಹ ಪ್ರಭುವಾಗಿರುವ ನಿನ್ನನ್ನ
ಇಂತಹ ಪ್ರಭು ಅಂದ್ರೆ ಯು ಆರ್ ಎವ್ರಿಥಿಂಗ್ ಟು ಮೀ. ಸೊ ಇಂತಹ ಪ್ರಭುವಲ್ಲಿ ನನ್ನದೊಂದು ವಿಶೇಷವಾದ ಮನವಿ ಇದೆ. ಒನ್ ಮೋರ್ ರಿಕ್ವೆಸ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿ ನನ್ನ ಹತ್ರ ಇನ್ನೊಂದು ರಿಕ್ವೆಸ್ಟ್ ಇದೆ, ಮನವಿ ಇದೆ. ಅದು ಏನಪ್ಪಾ ಅಂದ್ರೆ, ಅಶೇಷೇಣ ವಕ್ತೃಂ ಮರ್ಹಸಿ ಆತ್ಮ ವಿಭೂತಯ ಅಂತ ಹೇಳ್ತಾರೆ. ಅಂದ್ರೆ ನಿನ್ನದೇ ಆದಂತಹ ವಿಭೂತಿಗಳನ್ನ ನನಗೆ ಇನ್ನಷ್ಟು ಮತ್ತಷ್ಟು ಕೊಡು. ಇಲ್ಲಿ ವಿಭೂತಿ ಅಂದ್ರೆ ಏನು? ವಿಭೂತಿ ಅಂದ್ರೆ ಎರಡು ಮೂರು ಅರ್ಥದಲ್ಲಿ ಬರ್ತಾ ಹೋಗುತ್ತೆ. ಒಂದು ಅರ್ಥದಲ್ಲಿ ದೇವರು ಬೇರೆ ಬೇರೆ ವಸ್ತುವಿನಲ್ಲಿ ಬೇರೆ ಬೇರೆ ರೂಪದಲ್ಲಿ ಕುಳಿತಿದ್ದಾನೆ ಅಲ್ವಾ. ಈಗ ನಾವು ಇಷ್ಟು ಅರ್ಥಗಳನ್ನ ತಿಳ್ಕೊಂಡಾಗ, ಹೆಚ್ಚು ಕಮ್ಮಿ ಭಗವದ್ಗೀತೆಯ ಅರ್ಧದ ಅರ್ಥಗಳನ್ನ ತಿಳ್ಕೊಂಡಾಗ, ನಮಗೆ ಸಾಮಾನ್ಯವಾಗಿ ನಮಗೆ ಗೊತ್ತಾಗಿದ್ದೇನಪ್ಪಾ ಅಂತ ಅಂದ್ರೆ, ಅವನು ನಮ್ಮ ಭಾವನೆಯಲ್ಲಿದ್ದಾನೆ, ನಮ್ಮ ಹೃದಯದಲ್ಲಿದ್ದಾನೆ, ಅವನಿರೋದ್ರಿಂದನೇ ನಮಗೆ ಬೆಲೆ. ಅಷ್ಟೇ ಅಲ್ಲ, ಈ ಜಗತ್ತಿನ ಒಂದೊಂದು ಜೀವಿಯಲ್ಲೂ ಸಹ ಅವನಿದ್ದಾನೆ. ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿ ಆಗುವ ಅಥವಾ ನನ್ನ ಜೀವನದಲ್ಲಿ ಆಗುವಂತಹ ಎಲ್ಲಾ ಸನ್ನಿವೇಶಗಳಲ್ಲಿ, ಎಲ್ಲ ಪ್ರತಿಯೊಂದರಲ್ಲೂ ಸಹ ಆತನಿದ್ದಾನೆ. ಸಪೋಸ್ ಇವತ್ ಯಾರೋ ನನ್ನನ್ನ ಪ್ರೀತಿಸ್ತಿದ್ದಾರೆ, ಅದಕ್ಕೂ ಕಾರಣ ಇದೆ. ಇವತ್ ಯಾರೋ ನನ್ನನ್ನ ದ್ವೇಷಿಸಿ ದೂರ ಆಗಿದ್ದಾರೆ, ಅದಕ್ಕೂ ಕಾರಣ ಇದೆ. ಹೀಗೆ ಪ್ರತಿಯೊಂದರಲ್ಲಿ ಇದ್ದಾನೆ ಅಂತ ಗೊತ್ತು. ಮಣ್ಣಿನಲ್ಲಿ ಇದ್ದಾನೆ, ಪಂಚಭೂತಗಳಲ್ಲಿ ಇದ್ದಾನೆ ಅಲ್ವಾ. ಆದ್ರೆ ಈ ಬೇರೆ ಬೇರೆ ರೂಪದಲ್ಲಿ ಇನ್ನೂ ಹೇಗಿದೆಯಾ? ಯಾಕೆ ಅಂತ ಅಂದ್ರೆ ನನಗ್ ಗೊತ್ತಾಗ್ತಾ ಇಲ್ಲ. ನಾನು ತುಂಬಾ ಚಿಕ್ಕವನಲ್ವಾ, ನನಗ್ ಗೊತ್ತಾಗ್ತಾ ಇಲ್ಲ. ನನಗೆ ಇನ್ನೂ ಸಹ ನಿನ್ನ ಬಗ್ಗೆ ವಿಸ್ತಾರವಾಗಿ, ಇನ್ನೂ ಆಳವಾಗಿ ತಿಳ್ಕೊಬೇಕು. ಯಾಕೆಂದ್ರೆ ಇದಕ್ಕಿಂತ ಮುಂಚಿನ ಯೋಗದಲ್ಲಿ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಯಾವ್ದಪ್ಪ ಅಂದ್ರೆ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಅದರಲ್ಲಿ ಭಗವಂತ ವಿಜ್ಞಾನದ ರೂಪದಲ್ಲಿ ನಾನು ಹೇಗೆಲ್ಲ ಇದ್ದೀನಿ ಅಂತ ನೀನ್ ಆಲ್ರೆಡಿ ನನಗೆ ಹೇಳ್ಬಿಟ್ಟಿದ್ಯಾ. ಆದ್ರೂ ಸಹ ನನಗದ್ ಸಾಕಾಗ್ತಾ ಇಲ್ಲ ನೋಡಿ. ಅಂದ್ರೆ ಇಲ್ಲಿ ಯಾಕೆ ಅರ್ಜುನ ಈ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನಾನು ಇನ್ನೂ ನಿನ್ನ ಬಗ್ಗೆ ಆಳವಾಗಿ ತಿಳ್ಕೋಬೇಕು. ಯಾಕೆ ಆಳವಾಗಿ ತಿಳ್ಕೋಬೇಕು? ನಾನು ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ನನಗೆ ಅವನ ಮೇಲೆ ಇನ್ನೂ ತಿಳ್ಕೊಳ್ತಾ ತಿಳ್ಕೊಳ್ತಾ ಏನಾಗ್ತಾ ಹೋಗುತ್ತೆ, ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಅರ್ಜುನನಿಗೆ ಆಸೆ, ನಾನು ಇನ್ನಷ್ಟು ಮತ್ತಷ್ಟು ಶರಣಾಗ್ಬೇಕು. ಹೇಗೆ ನಾನು ಅವನಿಗೆ ಶರಣಾದಾಗ ಅವನು ನನ್ನ ರಥದ ಸಾರಥಿ ಹಾಗೆ ಹೇಗೆ ಬಂದು ಕುಳಿತ್ನೋ, ಹಾಗೆ ನಮ್ಮೆಲ್ಲರ ಜೀವನದ ಸಾರಥಿಯಾಗಿ ಅವನು ಕುಳಿತುಕೋಬೇಕು ಅನ್ನೋದಷ್ಟೇ ಅರ್ಜುನನ ಆಸೆ. ಅರ್ಜುನ ಜ್ಞಾನ ಉಳ್ಳಂತಹವನು, ಅವನಿಗೆಲ್ಲವೂ ಗೊತ್ತು. ಆದರೂ ಸಹ ಭಗವಂತ ಅವನ ಬಾಯಲ್ಲಿ ಯಾಕೆ ಹೀಗೆಲ್ಲಾ ನುಡಿಸ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಮುಂದೆ ಕಲಿಯುಗದಲ್ಲಿ ತುಂಬಾ ನಮ್ಮಂತಹ ದಡ್ರುಗಳಿರ್ತೀವಿ, ನಮ್ಮಂತಹ ಬುದ್ಧಿ ಇಲ್ಲದೆ ಇರುವಂತಹವರಿರ್ತೀವಿ. ಹಾಗಾಗಿ ನಮ್ಮಂತಹವರಿಗೆ ಇದು ಉಪಯೋಗ ಆಗ್ಲಿ ಅಂತ ಅಲ್ವಾ. ಭಗವಂತ ಇದಾನೆ ಅಂತ ಗೊತ್ತು, ಆದ್ರೂನು ಪೂಜೆ ಮಾಡ್ಬೇಕಾ ಅಂತ ಕೇಳ್ತೀವಿ. ಭಗವಂತ ನಮಗೆಲ್ಲವನ್ನ ಕೊಟ್ಟಿದ್ದಾನೆ ಅಂತ ಗೊತ್ತು, ಧನ್ಯವಾದ ಹೇಳ್ಬೇಕಾ ಅಂತ 100 ಸಲ ಯೋಚನೆ ಮಾಡ್ತೀವಿ. ಅಥವಾ ನನ್ನ ಬಳಿ ಇರುವಂತಹ ಯಾವುದೇ ಒಂದು ವಸ್ತುವನ್ನ ಯಾವುದೋ ಒಂದು ರೂಪದಲ್ಲಿ ಕೊಡಬೇಕು ಅಂದಾಗ್ಲೂ 100 ಸಲ ಯೋಚನೆ ಮಾಡ್ತೀವಿ. ಗೊತ್ತು ಎಲ್ಲದಕ್ಕೂ ಕಾರಣ ಭಗವಂತ ಅಂತ. ಅಷ್ಟೇ ಅಲ್ಲ, 100 ಬಾರಿ ಯೋಚನೆ ಮಾಡ್ತೀವಿ ಕಣ್ರಿ. ಪ್ರತಿಯೊಂದಕ್ಕೂ ಹೆಜ್ಜೆ ಹೆಜ್ಜೆಗೆ ಇದ್ ಸರಿನಾ, ಇದ್ ತಪ್ಪಾ, ಇದು ಹೌದಾ, ಇದಲ್ವಾ. ಆರೋಗ್ಯ ಇರಬಹುದು, ಸಂಪತ್ತು ಇರಬಹುದು, ಅಥವಾ ನನ್ನ ಆಗು ಹೋಗುಗಳಿರಬಹುದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವನು ಹೇಳಿದಾನೆ, ನಿನ್ನ ಯೋಗಕ್ಷೇಮ ನನ್ ಜವಾಬ್ದಾರಿ ಅಂತ. ಬಟ್ ಸ್ಟಿಲ್ ವಿ ವಿಲ್ ಥಿಂಕ್ ಅಲ್ವಾ. ಪ್ರತಿದಿನ ಪ್ರತಿ ಕ್ಷಣ ಕೂತ್ಕೊಂಡು ನಾವು ಯೋಚನೆ ಮಾಡ್ತೀವಿ. ಅದಕ್ಕೆ ಇಲ್ಲಿ ಅರ್ಜುನ ಹೇಳ್ತಾ ಇರೋದು, ನೀನು ಬೇರೆ ಬೇರೆ ರೂಪದಲ್ಲಿ ಕೂತಿದ್ಯಾ ಅಂತ ನನಗ್ ಗೊತ್ತು. ಕಂಬದಲ್ಲಿ ಕೂತಿದ್ದೆ, ಕಂಬದಲ್ಲಿ ಕೂತಾಗ ನನ್ನ ಪ್ರಹ್ಲಾದನಿಗೋಸ್ಕರ ಕಂಬದಿಂದ ಹೊರಗಡೆ ಬಂದೆ. ಅದೇ ರೀತಿ ಧ್ರುವ ಮಹಾರಾಜನಿಗೂ ಅಷ್ಟೇ, ನೀನು ಕಠಿಣ ಕಠಿಣ ಶಿಕ್ಷೆಯನ್ನ ಅಂದ್ರೆ ಅವನ ತಪಸ್ಸನ್ನ ನೀನು ಪರಿಗಣಿಸಿ ನೀನು ಬಂದೆ. ಇಲ್ಲಿ ಯಾಕೆ ಅವನು ಅಷ್ಟೊಂದು ನಮ್ಮನ್ನ ಪರೀಕ್ಷೆ ಮಾಡ್ತಾನೆ? ನಮ್ಮೆಲ್ಲರ ದೊಡ್ಡ ಪ್ರಶ್ನೆ ಅದು ಅಲ್ವಾ. ಅವನ್ ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಾನೆ ನಮ್ಮನ್ನ?
ಅಲ್ಲರಿ, ₹10 ಕೆಜಿ ಟೊಮ್ಯಾಟೊ ಮನೆ ಮುಂದೆ ಬಂದ್ರೇನೆ 10 ಸಾರಿ ನೋಡಿ, 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 ನೋಡಿ ನಾವು ತಗೊಳ್ತೀವಿ. ಅಲ್ವಾ? ಚೆನ್ನಾಗಿದ್ಯಾ? ಇದು ಹಾಳಾಗಿಲ್ವಾ? ಇದು ತಗೊಂಡ್ರೆ ಇನ್ನೊಂದೆರಡು ದಿನ ಇಟ್ಕೋಬೋದಾ? ಅಥವಾ ಫ್ರಿಡ್ಜ್ ಇಲ್ಲ ಅಂತ ಅಂದ್ರೆ ಸ್ವಲ್ಪ ಕಾಯಿ ತಗೊಂಡು, ಸ್ವಲ್ಪ ಹಣ್ಣು ದೋರ್ ಹಣ್ಣು ತಗೊಂಡು ಆಮೇಲೆ ಫುಲ್ ಹಣ್ಣಾಗಿರೋದು ತಗೊಂತೀವಿ. ಎಸ್, ಇವತ್ತು ಫುಲ್ ಹಣ್ಣಾಗಿರೋದು ಇವತ್ತು ಉಪಯೋಗಿಸ್ತೀನಿ. ಇದು ನಾಳೆಗಾಗತ್ತೆ, ಇದು ನಾಡಿದ್ದಕ್ಕಾಗತ್ತೆ. ಎಷ್ಟೊಂದು ನಾವು ಯೋಚನೆ ಮಾಡ್ತೀವಲ್ವಾ? ಅದು ಎಷ್ಟು ರೂಪಾಯಿದು? ₹10 ಟೊಮ್ಯಾಟೊ. ಅಂತಹದ್ರಲ್ಲಿ ಭಗವಂತ ಅವನ ಭಕ್ತರನ್ನ ಆರಿಸ್ಬೇಕು ಅಂತ ಅಂದಾಗ ಅಷ್ಟು ಸುಲಭವಾಗಿ ಅವನು ತಗೊಳ್ಳೋದಿಕ್ಕೆ ಸಾಧ್ಯನಾ? ಅವನು ಕೆಲವು ಪರೀಕ್ಷೆಗಳನ್ನ ನಮಗ್ ಕೊಡ್ಬೇಕಲ್ವಾ? ಎಸ್, ಅವನು ಎಲಿಜಿಬಲ್ ಇದ್ದಾನೆ. ಉದಾಹರಣೆ, ಈ ಮಿಲಿಟರಿಲೆಲ್ಲ ಮಿಲಿಟರಿಗೆ ಕೆಲ್ಸಕ್ಕೆ ಹೋಗ್ಬೇಕು ಸೈನಿಕರನ್ನ, ಅವ್ರಿಗಿನ್ನು ಪರೀಕ್ಷೆಗೆ ತಗೋಬೇಕು, ಅವ್ರಿಗಿನ್ನು ಆಸ್ ಎ ಸ್ಟೂಡೆಂಟ್ ತಗೋಬೇಕು ಅಂದ್ರೇನೆ ಅವರಿಗೆ ಸಾಕಷ್ಟು ಫಿಸಿಕಲ್ ಎಕ್ಸಸೈಸಸ್ ಅನ್ನ ಅಥವಾ ಫಿಸಿಕಲ್ ಟಾಸ್ಕ್ ಅನ್ನ ಕೊಟ್ಬಿಟ್ಟು ಅವರು ಆರಿಸ್ಕೊಳ್ತಾರೆ. ಯಾಕೆ? ಇವನಿಗೆ ಹೇಳ್ಕೊಟ್ರೆ ವೇಸ್ಟ್ ಆಗೋದಿಲ್ವಾ? ಇವನ್ ಹೆಲ್ತ್ ಚೆನ್ನಾಗಿದ್ಯಾ? ಇವನು ನಮ್ ದೇಶಕ್ಕೆ ಒಳ್ಳೆ ಯೋಧನಾಗ್ತಾನ? ಹೀಗೆಲ್ಲ ಇರ್ಬೇಕಾದ್ರೆ ನಾನು ನನ್ನ ಭಗವಂತ ಆರಿಸ್ಕೊಳ್ತಾನೆ ಅಂತ ಅನ್ಬೇಕಾದ್ರೆ ಅವನು ಕೊಡುವಂತಹ ಎಲ್ಲ ಕಷ್ಟಗಳನ್ನ ನಾನು ಎದುರಿಸ್ಬೇಕಾ, ಎದುರಿಸ್ಬಾರ್ದಾ? ಅಲ್ವಾ? ಇವತ್ತು ಸಪೋಸ್ ನನಗೇನಾದ್ರೂ ನನ್ನ ಜೀವನದಲ್ಲಿ ಕಷ್ಟ ಬಂದಿದೆ, ನನಗ್ ತಡ್ಕೊಳ್ಳೋದಿಕ್ ಆಗ್ತಾ ಇಲ್ಲಪ್ಪ ಅಂತ ಅಂದ್ರೆ ನನ್ನಷ್ಟು ಖುಷಿ ಪಡುವ ವ್ಯಕ್ತಿ ಇನ್ನೊಬ್ರು ಇರಬಾರ್ದು. ಯಾಕೆ? ಅಯ್ಯೋ ಭಗವಂತ ಇದೊಂದು ಎಕ್ಸಾಮ್ ಪಾಸ್ ಮಾಡ್ಬಿಟ್ರೆ ಅವನು ನನ್ನನ್ನು ಆರಿಸ್ಕೊಂಡ್ಬಿಡ್ತಾನೇನೋ, ಅಲ್ವಾ? ಹಾಗಾಗಿ ಭಗವಂತ ಆರಿಸ್ಕೋಬೇಕು ಅಂದಾಗ ನಮಗೆ ಕೆಲವು ಕಷ್ಟಗಳನ್ನ, ಕೆಲವು ಪರೀಕ್ಷೆಗಳನ್ನ ನಮಗೆ ಕೊಟ್ಟೆ ಕೊಡ್ತಾನೆ. ಅವೆಲ್ಲವನ್ನ ನಾನು ಸ್ವೀಕಾರ ಮಾಡ್ಬೇಕು. ಹಾಗಾಗಿ ಇಲ್ಲಿ ವಿಭೂತಿ ಅಂದಾಗ ನೀನು ಬೇರೆ ಬೇರೆ ವಸ್ತುವಿನಲ್ಲಿ ಬೇರೆ ಬೇರೆ ರೂಪದಲ್ಲಿ ಕುಳಿತಿದ್ಯಾ ಅಂತ ನನಗ್ ಗೊತ್ತು. ಆದ್ರೆ ಇನ್ನೂ ನನಗೆ ಆಳವಾಗಿ ತಿಳಿದುಕೊಳ್ಳುವಂತಹ ಆಸೆ. ಇದು ಒಂದು. ಇನ್ನೊಂದು ಏನಪ್ಪಾ ಅಂತಂದ್ರೆ, ವಿಭೂತಿ ಅಂತ ಅಂದ್ರೆ ಒಂದು ಗುಂಪಿರುತ್ತೆ. ಆ ಗುಂಪಲ್ಲಿ ಒಬ್ಬ ವ್ಯಕ್ತಿ ಎದ್ದು ಕಾಣ್ತಾನೆ. ಆಗ ಆಟೋಮೆಟಿಕಲಿ ಎಲ್ಲರ ಗಮನ ಏನಿರುತ್ತೆ, ಅವನ್ ಯಾರು ಅಂತ ತಿಳ್ಕೋಬೇಕು ಅನ್ನೋ ಆಸೆ, ಅಲ್ವಾ? ಅಥವಾ ಯಾವುದೋ ಒಂದು ಸಾವಿರಾರು ಜನ ಇರುವಂತಹ ಒಂದು ಫಂಕ್ಷನ್ಗೆ ಹೋಗ್ತೀವಿ. ಆ ಫಂಕ್ಷನ್ ಅಲ್ಲಿ ಒಬ್ಬ ಹೀರೋನೋ ಹೀರೋಯಿನ್ನೋ ಅಥವಾ ತುಂಬಾ ಪ್ರಚಾರ ಇರುವಂತಹ ವ್ಯಕ್ತಿನೋ ಯಾರೋ ಒಬ್ರು ಬರ್ತಾರಪ್ಪ. ಅಲ್ಲಿ ಇರುವಂತಹ ಎಲ್ಲರ ಮನ್ಸಲ್ಲಿ ಒಂದು ಆಸೆ ಮೂಡುತ್ತೆ. ಏನು? ಆ ವ್ಯಕ್ತಿ ಜೊತೆ ನಾನು ಫೋಟೋ ತಗೋಬೇಕು, ಅಲ್ವಾ? ಅದೇ ರೀತಿ ಈ ಗುಂಪಿನಲ್ಲಿ ಎಲ್ಲ ದೇವತೆಗಳು ಅಂತಾನೆ ಹೇಳ್ತಾ ಇದೀಯಾ, ಆ ಎಲ್ಲ ದೇವತೆಗಳ ಗುಂಪಿನಲ್ಲಿ ನೀನು ವಿಶೇಷವಾಗಿ ಕಾಣ್ತಾ ಇದೀಯಾ. ಈಗ ಒಂದು ಬ್ಯಾಸ್ಕೆಟ್ ಅಲ್ಲಿ ಹಣ್ಣುಗಳಿದೆ. ಆ ಎಲ್ಲಾ ಹಣ್ಣುಗಳು ಸಿಹಿಯಾಗೇ ಇದೆ, ಎಲ್ಲಾ ಹಣ್ಣುಗಳು ರುಚಿಯಾಗೇ ಇದೆ. ಆದ್ರೆ ಆ ಹಣ್ಣುಗಳು ಅಂತ ಅಂದ ತಕ್ಷಣ ನಮ್ಗೆ ಮ್ಯಾಂಗೋ ಫಸ್ಟ್ ನೆನಪಾಗತ್ತೆ, ಮಾವಿನ ಹಣ್ಣು ನೆನಪಾಗತ್ತೆ. ಯಾಕೆ? ಆ ಮಾವಿನ ಹಣ್ಣಿನ ರುಚಿನೇ ಬೇರೆ, ಅದ್ರ ಸಿಹಿನೇ ಬೇರೆ. ಅದು ಕೇವಲ ಕೆಲವು ತಿಂಗಳುಗಳು ಬಂದ್ರೂ ಸಹ ಎಲ್ಲರ ಮನಸ್ಸಲ್ಲಿ, ಎಲ್ಲರ ಮನೆಯಲ್ಲಿ ರಾಜ್ಯಭಾರ ಮಾಡಿ ಹೋಗ್ಬಿಡತ್ತೆ, ಅಲ್ವಾ? ಅಷ್ಟೇ ಅಲ್ಲ, ಆ ಮಾವಿನ ಹಣ್ಣು ಸಿಹಿನೇ ಬೇರೆ ಅಂತ ಗೊತ್ತಿದ್ರೂ ಸಹ ಅದರಲ್ಲೂ ಹಲವಾರು ರೀತಿಗಳಿದೆ. ಆ ಹಲವಾರು ರೀತಿಯಲ್ಲಿ ಒಂದು ಅಲ್ಫೆನ್ಸೋ ಅಂದ ತಕ್ಷಣ ನಮ್ಮೆಲ್ಲರ ಬಾಯಲ್ಲಿ ನೀರು ಬರುತ್ತೆ. ಯಾಕೆಂದ್ರೆ ಅದ್ರ ಇನ್ನೂ ಸ್ವೀಟ್ ಆಗಿದೆ, ಇನ್ನೂ ಸಿಹಿ ಆಗಿದೆ ಅಂತ. ಅದಕ್ಕೆ ಹೇಗ್ ರುಚಿ ಕೊಟ್ರು? ಆ ಎಲ್ಲ ರುಚಿಗೆ ಕಾರಣ ಭಗವಂತ, ಅಲ್ವಾ? ಅಂದ್ರೆ ನೋಡಿ, ಹಣ್ಣುಗಳು ಅಷ್ಟು ಹಣ್ಣಲ್ಲಿ ಮಾವಿನ ಹಣ್ಣು ವಿಶೇಷ. ಆ ಮಾವಿನ ಹಣ್ಣಲ್ಲೂ ಹಲವಾರು ಪ್ರಭೇದ. ಆ ಹಲವಾರು ಪ್ರಭೇದದಲ್ಲಿ ಒಂದು ಆಲ್ಫೆನ್ಸೋ ಅನ್ನೋ ಮಾವಿನ ಹಣ್ಣಿಗೆ ಇನ್ನೂ ವಿಶೇಷವಾದ ರುಚಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭಗವಂತ ಅದರಲ್ಲಿ ಆ ರುಚಿಯನ್ನ ಹಾಕಿರೋದು. ಅದೇ ರೀತಿ ಒಂದು ಗುಂಪು, ಒಂದು ಜನಾಂಗ ಅಥವಾ ಒಂದು ಸಮುದಾಯ ಅಂತ ತೆಗೆದುಕೊಂಡಾಗ ಅದ್ರಲ್ಲಿ ಯಾರೋ ಒಬ್ರು ವಿಶೇಷವಾಗಿ ಕಂಡೇ ಕಾಣ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಭಗವಂತನ ಕೃಪಾ ಕಟಾಕ್ಷ ಅವನ ಮೇಲೆ ಇರೋದ್ರಿಂದ. ಅದು ಯಾರೇ ಇರ್ಬೋದು, XYZ ಹೆಸರುಗಳು ಬೇಡ, ಯಾರಾದ್ರೂ ಆಗಿರಬಹುದು. ಹಾಗೇನೆ ಇಲ್ಲಿ
ಆ ಗುಂಪಿನಲ್ಲಿ, ಈ ದೇವತೆಗಳ ಗುಂಪಿನಲ್ಲಿ ನೀನು ತುಂಬಾ ವಿಶೇಷವಾಗಿ ಕಾಣ್ತಾ ಇದೀಯಾ. ಹಾಗಾಗಿ ನಿನ್ನ ಬಗ್ಗೆ ನನಗೆ ತಿಳ್ಕೋಬೇಕು ಅನ್ನೋ ಆಸೆ ಇದೆ, ಕಾತುರ ಇದೆ. ಹಾಗೇನೆ ಈ ಎಲ್ಲಕ್ಕೂ ಕಾರಣ ಭಗವಂತ. ಅಪ್ಪಿತಪ್ಪಿ ನನ್ನಲ್ಲಿ ಈ ಕಾತುರ ಹಾಗೂ ಈ ಕೌತುಕವನ್ನ ಹುಟ್ಟಿಸಿದೀಯಾ ಅಂತ ಅಂದ್ರೂ ಸಹ ಅದಕ್ಕೆ ಕಾರಣ ನೀನಾಗಿದೀಯಾ. ನೀನಿದ್ರೇನೆ ಎಲ್ಲ, ಇಲ್ಲ ಅಂದ್ರೆ ನಾನಿರೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗೇನೆ ಒಬ್ಬ ನಿಜವಾದ ಭಕ್ತನಿಗೆ ಯಾಕೆ ಇಲ್ಲಿ ಆ ಅರ್ಜುನ ವಿಭೂತಿಯನ್ನ ತಿಳಿಸು ಅಂತಾನೆ ಹೇಳ್ತಾನೆ ಅಂತ ಅಂದ್ರೆ, ಒಬ್ಬ ನಿಜವಾದ ಭಕ್ತನಿಗೆ ಯಾವಾಗ ತುಂಬಾ ಖುಷಿ ಸಿಕ್ಕುತ್ತಪ್ಪ ಅಂತ ಅಂದ್ರೆ, ಅವನ ಭಗವಂತನ ಮೇಲೆ ಭಗವಂತನ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ತಿಳಿದುಕೊಂಡಾಗ ಅವನಿಗೆ ಬೇಜಾರೇ ಆಗೋದಿಲ್ಲ. ಅಯ್ಯೋ, ಕ್ಲಾಸಿಗೆ ಹೋಗ್ಬೇಕಾ, ನಾನ್ ಪ್ರವಚನ ಕೇಳ್ಬೇಕಾ, ನನಗ್ ಸುಸ್ತಾಯ್ತು, ನಾನ್ ತಿಳ್ಕೋಬೇಕಾ, ನೋ, ಕಾತುರದಿಂದ ಕಾಯ್ತಾ ಇರ್ತಾನೆ. ಅದೇ ರೀತಿ ನಾನೂ ಸಹ ಅಷ್ಟೇ, ನಾನು ನಿನ್ನ ಭಕ್ತ ಅಲ್ವಾ. ಹಾಗಾಗಿ ನಾನು ನಿನ್ನ ಬಗ್ಗೆ ಇನ್ನಷ್ಟು ಮತ್ತಷ್ಟು ತಿಳ್ಕೋಬೇಕು. ಆದ್ರೆ ಅದನ್ನ ಯಾರ ಹತ್ರನೋ ತಿಳ್ಕೊಳ್ಳೋದಿಕ್ ನಂಗೆ ಇಷ್ಟ ಇಲ್ಲ. ನಾನು ಅದನ್ನ ನಿನ್ನ ಹತ್ರನೇ ತಿಳ್ಕೋಬೇಕು. ಯಾಕೆ ಅಂದ್ರೆ ನೀನು ನಿನ್ನ ಬಗ್ಗೆ ವಿವರಿಸುವಷ್ಟು ಸುಂದರವಾಗಿ ಸುಲಲಿತವಾಗಿ ನನಗೆ ಅರ್ಥ ಆಗೋ ಹಾಗೆ ಬೇರೆ ಯಾರೂ ಸಹ ನನಗೆ ವಿವರಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಅಂದ್ರೆ ನಿನ್ನ ಬಗ್ಗೆ ನೀನ್ ತುಂಬಾ ಚೆನ್ನಾಗಿ ಹೇಳ್ತೀಯ. ಅಷ್ಟೇ ಅಲ್ಲ, ನಿನ್ನನ್ನ ನೀನು ಕೊಂಡಷ್ಟು ಅಂದ್ರೆ ಭಗವಂತನನ್ನ ಯಾರಾದ್ರೂ ಒಬ್ರು ಸಂಪೂರ್ಣವಾಗಿ ತಿಳ್ಕೊಂಡಿದಾರಪ್ಪ ಅಂತ ಅಂದ್ರೆ ಅದು ಕೇವಲ ಭಗವಂತನೊಬ್ಬನೇ. ಹಾಗಾಗಿ ನಾನು ನಿನ್ ಬಗ್ಗೆ ತಿಳ್ಕೋಬೇಕು, ನಂಗೊಂದ್ ಸ್ವಲ್ಪ ವಿವರಣೆಯನ್ನ ಕೊಡ್ತೀಯಾ? ನೋಡಿ, ಅಂದ್ರೆ ಭಗವಂತನೇ ವಿಶೇಷ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ವಿಶೇಷ. ಅದನ್ನ ಭಗವಂತನ ಬಾಯಲ್ಲಿ ತಿಳ್ಕೊಳ್ಳೋದು ಹೇಗಪ್ಪ ಅಂತ ಅಂದ್ರೆ, ಒಳ್ಳೆ ತಂಪಾದ ಗಾಳಿ, ಒಳ್ಳೆ ತೋಟದಲ್ಲಿ ಕುತ್ಕೊಂಡಿದೀವಿ. ಆ ತೋಟದಲ್ಲಿ ಯಾರೋ ಒಬ್ರು ಕೂರ್ಸಿ ನಮಗೆ ಹಬ್ಬದ ಊಟವನ್ನ ಬಾಳೆದೆಲೆಯಲ್ಲಿ ಬಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನನಗೆ ತುಂಬಾ ಫೇವ್ರೇಟ್ ಅನ್ನೋ ಒಂದು ಬೇಳೆ ಹೋಳಿಗೆಯನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಅದ್ರ ಮೇಲೆ ಘಮ ಘಮ ಅನ್ನೋ ತುಪ್ಪ ಬೇರೆ ಹಾಕಿದ್ರೆ ಹೇಗಿರುತ್ತೆ ರೀ. ಆ ಊಟ ಭರ್ಜರಿ ಭೋಜನ ಆಗೋಗ್ಬಿಡತ್ತೆ ಅಲ್ವಾ. ಅದೇ ರೀತಿ ಇಲ್ಲಿ ಒಬ್ಬ ಭಕ್ತನಿಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದೇ ಖುಷಿ. ಅದ್ರಲ್ಲಿ ಇನ್ನೂ ವಿಶೇಷವಾಗಿ ತಿಳ್ಕೊಳ್ಳೋದು ಅಂದ್ರೆ ಇನ್ನೂ ಖುಷಿ. ಅದ್ರಲ್ಲಿ ಭಗವಂತನೇ ಹೇಳಿದ್ರೆ, ಹಾಗೆ ಇಲ್ಲಿ ನಿನ್ನ ವಿಭೂತಿಯನ್ನ ತಿಳ್ಕೊ. ಹೇಗಪ್ಪ ಅಂದ್ರೆ ಜಸ್ಟ್ ಲೈಕ್ ಹನಿ ಅಂತ ಹೇಳ್ತಾ ಹೋಗ್ತಾರೆ. ಒಬ್ಬ ಭಕ್ತನಿಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಹೇಗಿರುತ್ತಪ್ಪ ಅಂದ್ರೆ ಜೇನು ಸವಿದಂಗೆ. ನಾನು ಒಂದು ಜೇನುತುಪ್ಪವನ್ನ ಒಂದು ಸ್ಪೂನ್ ತಗೋಬೇಕಾದ್ರೆ ಯಾರು ಮುಖ, ನನಗ್ ತಿಳಿದ ಮಟ್ಟಿಗೆ ಮುಖ ಗಂಟು ಹಾಕೊಳ್ಳೋದಿಲ್ಲ. ಎಲ್ರು ವಾವ್ ಅಂತಾನೆ ತಗೊಳ್ತೀವಿ ಅಲ್ವಾ. ಯಾಕಪ್ಪ ಅಂತ ಅಂದ್ರೆ ಆ ಜೇನು ಹೇಗ್ ಬಂತು ಅಂತ ನಾನು ನೋಡ್ದಾಗ ನಮಗೆಲ್ಲ ತೋಟದಲ್ಲಿ ಹೂಗಳು ಕಾಣಿಸುತ್ತೆ, ಆ ಹೂವಿನ ಸೌಂದರ್ಯ ಕಾಣುತ್ತೆ ಅಲ್ವಾ. ಆದ್ರೆ ಆ ಜೇನಿಗೆ, ಅಂದ್ರೆ ಆ ಜೇನು ನೊಣಕ್ಕೆ ಆ ಹೂವಿನಲ್ಲಿರುವಂತಹ ಒಳಗಡೆ ಯಾರಿಗೂ ಕಾಣದಂತಹ ಮಕರಂದ ಅದು ಕಾಣುತ್ತೆ. ನಮಗ್ ಕಾಣಿಸ್ತಾ ಮಕರಂದ? ಇಲ್ಲ. ಬಟ್ ಆ ಜೇನಿಗೆ ಕಾಣಿಸ್ತು. ಆ ಜೇನು ಎಷ್ಟೋ ಕಿಲೋಮೀಟರ್ ದೂರ ಹೋಗಿ ಆ ಪ್ರತಿಯೊಂದು ಆ ಹನಿಯನ್ನ, ಅಂದ್ರೆ ಅದ್ರಲ್ಲಿರುವಂತಹ ಮಕರಂದವನ್ನ ಹೀರ್ಕೊಂಡು ಬಂದು ಅದನ್ನ ಕಲೆಕ್ಟ್ ಮಾಡಿರುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೊಣ ಎಲ್ ಬೇಕಾದ್ರೂ ಕೂತ್ಕೊಳ್ಳುತ್ತೆ. ಆ ಗಲೀಜ್ ಮೇಲೂ ಕೂತ್ಕೊಳ್ಳುತ್ತೆ, ಹಣ್ಣಿನ ಮೇಲೂ ಕೂತ್ಕೊಳ್ಳುತ್ತೆ, ಹೂವಿನ ಮೇಲೂ ಕೂತ್ಕೊಳ್ಳುತ್ತೆ, ಎಲ್ಲದ್ರ ಮೇಲೂ ಕೂತ್ಕೊಳ್ತಾ ಹೋಗುತ್ತೆ. ಆದ್ರೆ ಜೇನು ನೊಣ ಹೇಗೆ ಗೊತ್ತಾ, ಅದ್ ಎಲ್ ಬೇಕೋ ಅಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಹೋಗೋ ದಾರಿನಲ್ಲಿ ಅದಕ್ಕೂ ಎಲ್ಲ ಇರುತ್ತೆ, ಗಲೀಜು ಕಾಣತ್ತೆ, ಹೇಸಿಗೆನೂ ಕಾಣತ್ತೆ, ಎಲ್ಲದೂ ಇರುತ್ತೆ. ಆದ್ರೆ ಅದ್ರ ಮೇಲೆಲ್ಲ ಕೂತ್ಕೊಳ್ಳುತ್ತಾ ಇಲ್ಲ. ಎಷ್ಟೋ ದೂರ ಹೋಗಿ ಆ ಹೂವಿನ ಮಕರಂದವನ್ನ ಹೀರೋದಿಕ್ಕೆ ಆ ಹೂವಿನ ಮೇಲ್ ಮಾತ್ರ ಕೂತ್ಕೊಳ್ತಾ ಹೋಗತ್ತೆ. ಹಾಗೆ ಒಬ್ಬ ನಿಜವಾದ ಭಕ್ತನಾದವನು ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತ ಅಂದಾಗ ಕಷ್ಟಗಳಿರುತ್ತೆ. ಆದ್ರೆ ಅದೆಲ್ಲವನ್ನ ದಾಟಿ ಅವನು ಕೇವಲ ಭಗವಂತನ ಬಗ್ಗೆನೆ ಕೇಳ್ತಾ ಕೇಳ್ತಾ ಕಳೆದು ಹೋಗ್ಬಿಡ್ತೇನಂತೆ. ಹಾಗೆ ಅಂತಹ ವಿಭೂತಿಯನ್ನ ನನಗೆ ವಿವರಿಸ್ತೀಯಾ ಅಂತ ಕೇಳೋದು ಜೊತೆಗೆ ಇನ್ನೂ ಹೇಳ್ತಾ ಹೋಗ್ತಾನೆ, ಕಥಂ, ಹೇಗೆ
ವಿದ್ ವಿದ್ಯಾಂ ಮಹಂ, ನನಗೆ ತಿಳಿಯಲಿ, ನಾನು ತಿಳಿಯಲಿ. ಯೋಗಿನ್, ಪರ ಪರಮಯೋಗಿಯೇ. ತ್ವಾಂ, ನಿನ್ನನ್ನು. ಸದಾ, ಯಾವಾಗಲೂ. ಪರಿಚಿಂತಯನ್, ಯೋಚಿಸುವ. ಕೇಶು, ಯಾವ. ಕೇಶು, ಯಾವ. ಚ, ಕೂಡ. ಭಾವೇಶು, ಲಕ್ಷಣಗಳಲ್ಲಿ. ಚಿಂತ್ಯ, ಚಿಂತೆಯ. ಅಸಿ, ನಿನ್ನ ಸ್ಮರಣೆ ಪಡಬೇಕಾದಲ್ಲಿ. ಭಗವಾನ್, ಪರಮಾತ್ಮನೇ. ಮಯ, ನಿನ್ನಿಂದ. ಅಂದ್ರೆ ಅರ್ಜುನನಿಗೆ ಎಷ್ಟು ಸುಂದರವಾಗಿ ಗೊತ್ತಪ್ಪ ಅಂತ ಅಂದ್ರೆ, ಅರ್ಜುನನಿಗೂ ಗೊತ್ತು ಭಗವಂತನನ್ನ ಭಗವಂತನೊಬ್ಬನೇ ತಿಳಿದುಕೊಳ್ಳೋದಿಕ್ಕೆ ಸಾಧ್ಯ ಅಂತ. ಅದರ ಜೊತೆಗೆ ಭಗವಂತ ಅಂದ್ರೆ 4 ವೇದಗಳಲ್ಲಿ ಇರುವಂತಹ ಅಷ್ಟು ಜ್ಞಾನವನ್ನ ಯಾರು ಪಡೆದಿದ್ದಾರೆ ಅಂದ್ರೆ ಅದು ಭಗವಂತನೊಬ್ಬನೇ. 4 ವೇದಗಳು ಅದರ ಒಳ ಅರ್ಥವನ್ನ ತಿಳ್ಕೊಂಡಿರೋ ಭಗವಂತನೊಬ್ಬನೇ. ಹಾಗಾಗಿ ಇಂಥ ನಿನ್ನ ವಿಭೂತಿ ರೂಪವನ್ನ, ಅಂದ್ರೆ ವಿಶೇಷವಾದ ರೂಪವನ್ನ ನಾನು ಹೇಗೆ ತಿಳ್ಕೊಳ್ಳೋದಿಕ್ ಹೇಗ್ ಸಾಧ್ಯ ಸ್ವಾಮಿ ಅಲ್ವಾ? ಈಗ ನಾನು ಭಗವದ್ಗೀತೆಯ ಒಂದೊಂದು ಶ್ಲೋಕವನ್ನ ತಿಳ್ಕೊಳ್ತಾ ಇದಕ್ಕಿಂತ ಮುಂಚೆ ತಿಳಿದುಕೊಂಡಂತಹ ವಿಷ್ಣು ಸಹಸ್ರನಾಮದ ಅರ್ಥಗಳು ಇನ್ನೂ ಬೃಹದಾಕಾರವಾಗಿ ನನಗೆ ಕಾಣಿಸ್ತಾ ಇದೆ. ವಿಷ್ಣು ಸಹಸ್ರನಾಮದ 1000 ನಾಮದ ಅರ್ಥ ಏನಿದೆ ಅದು ಬೃಹದಾಗಿದೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ಭಗವದ್ಗೀತೆ ತಿಳ್ಕೊಂಡ ಮೇಲೆ ಅದಕ್ಕಿನ್ನೂ ಎಕ್ಸ್ಟ್ರಾ ಅಡಿಷನ್ ಆಗ್ತಾ ಹೋಗ್ತಾ ಇದೆ. ಅಂತಹದ್ರಲ್ಲಿ ನಿನ್ನ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತ ಅಂದಾಗ ಹೇಗ್ ಸಾಧ್ಯ? ಅದು ನನ್ನ ಬುದ್ಧಿಮಟ್ಟಕ್ಕೆ. ನೋಡಿ, ಅರ್ಜುನ ಹೇಳ್ತಾ ಇದ್ದಾನೆ ಅವನ ಬುದ್ಧಿಮಟ್ಟಕ್ಕೆ ಅಂತ. ಹಾಗಿರ್ಬೇಕಾದ್ರೆ ನಾವೇನ್ ಅನ್ನೋದಿಕ್ ಸಾಧ್ಯ ಅಲ್ವಾ? ನಮ್ಮ ಬುದ್ಧಿಮಟ್ಟ ಇನ್ನೂ ಕಮ್ಮಿ ಇದೆ. ಹಾಗಿರ್ಬೇಕಾದ್ರೆ ನಾನು ಹೇಗ್ ಅರ್ಥ ಮಾಡ್ಕೊಳ್ಳಿ? ಈಗ ನೀನ್ ಹೇಗಿದ್ಯಪ್ಪ ಅಂತ ಅಂದ್ರೆ ಸಾಗರದ ರೀತಿಯಲ್ಲಿ ಇದೆಯಾ. ಸಾಗರ, ಸಮುದ್ರದ ಮುಂದೆ ನಾನು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ನಾನ್ ತಗೊಂಡ್ಬಂದಿರೋದು ಒಂದು ಪುಟ್ಟ ಕಳಶವನ್ನ ತಗೊಂಡ್ ಬಂದಿದ್ದೀನಿ. ಇದರಲ್ಲಿ ಇಡೀ ಸಮುದ್ರದ ನೀರನ್ನ ನಾನು ಹೇಗೆ ತುಂಬಿಕೊಳ್ಳಿ ಅಲ್ವಾ? ಅಂದ್ರೆ ಭಗವಂತ ಏನಿದ್ದಾನೆ ಅವನು ಅಷ್ಟನ್ನು ನಾನು ಅರ್ಥಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾರೋ ಒಬ್ರು ಪ್ರವಚನವನ್ನ ಕೊಡಬಹುದು, ಯಾರೋ ಒಬ್ರು ಪುಸ್ತಕವನ್ನ ಓದಬಹುದು, ಯಾರೋ ಒಬ್ರು ಅದನ್ನ ಹೇಳಬಹುದು, ಇಲ್ಲ ಅಂತ ಇಲ್ಲ. ಆದ್ರೆ ಕೇಳುವವರು ಅದಕ್ಕಿಂತ ಹೆಚ್ಚಿನ ಅರ್ಥವನ್ನ ಮಾಡ್ಕೋಬಹುದು. ಭಗವಂತ ಇನ್ನು ಹೀಗೆಲ್ಲ ಇದ್ದಾನೆ ಅಂತ ಅವರ ಕಲ್ಪನೆಯಲ್ಲಿ, ಅವರ ವರ್ಣನೆಯಲ್ಲಿ, ಅಥವಾ ಅವರ ಅನುಭವದಲ್ಲಿ, ಅವರ ವಯಸ್ಸಿನ ಅನುಭವ ಇರ್ಬೋದು, ಅವರ ಜ್ಞಾನದ ಅನುಭವ ಇರ್ಬೋದು, ಎಲ್ಲದರಲ್ಲೂ ಅವ್ರು ಇನ್ನೂ ಅತಿ ಹೆಚ್ಚು ತಿಳ್ಕೋಬಹುದು ಅಲ್ವಾ? ಅದಕ್ಕೆ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಿದಾರಪ್ಪ ಅಂತ ಅಂದ್ರೆ, ನೀನು ಸಾಗರದ ಹಾಗಿದ್ಯಾ, ನಾನು ಒಂದು ಕಳಶ ತಗೊಂಡ್ ಬಂದಿದ್ದೀನಿ ಅಂದ್ರೆ ನಾನು ಒಂದು ಕಳಶಕ್ಕೆ ಸಮ ಅಷ್ಟೇ. ಅಷ್ಟು ಜ್ಞಾನವನ್ನ ನಾನು ಹೇಗೆ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ? ನೀನೇ ನನಗೆ ಹೇಳ್ಕೊಡ್ಬೇಕಲ್ವಾ? ಅಂದ್ರೆ ಒಂದು ಪುಟ್ಟ ಮಗು ಅಡ್ಗೆ ಮಾಡ್ಬೇಕು ಅಂತ ಅದಕ್ಕೆ ಆಸೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಆಗ ಆ ಮಗು ಹೋಗಿ ಕೇಳತ್ತೆ, ಅಮ್ಮ ಪೂರ್ತಿ ಮದ್ವೆ ಮನೆಗೆ ಏನೆಲ್ಲ ಬೇಕೋ ನಾನು ಅಡಿಗೆ ಮಾಡ್ತೀನಿ, ನಂಗೆ ಹೇಳ್ಕೊಡ್ತೀಯ ಅಂದಾಗ ತಾಯಿ ಹೇಗ್ ನಗು ಬರುತ್ತಲ್ವಾ? ಅಯ್ಯೋ ಪುಟ್ಟ ಕಂದ, ನೀನ್ ಇನ್ನು 4 ಇಯರ್ಸ್ ಇದ್ಯಾ, ಇನ್ನು ತೊದ್ಲು ಮಾತಾಡ್ತಾ ಇದ್ಯಾ, ನೀನ್ ಹೇಗ್ ಕಂದ ಅಡಿಗೆ ಮಾಡ್ತೀಯಾ ಅಂತ ಅನ್ಬಿಟ್ಟು ಅಮ್ಮ ದೃಷ್ಟಿ ತೆಗಿತಾಳೆ ಗೊತ್ತಾ? ಆ ರೀತಿ ಭಗವಂತನ ಮುಂದೆ ಅರ್ಜುನ ಹೋಗಿ, ಭಗವಂತ ನೀನ್ ಸಾಗರದ ಹಾಗಿದ್ಯಾ, ನಾನು ಅಷ್ಟು ಜ್ಞಾನವನ್ನ ನಾನು ಹೇಗ್ ತಗೊಳ್ಳಿ, ಅಷ್ಟೇ ಅಲ್ಲ ನೀನೇ ನನಗೆ ಹೇಳ್ಕೊಡ್ಬೇಕು ಅಂತ ಅಂದಾಗ ಭಗವಂತನಿಗೆ ಇನ್ನೆಷ್ಟು ಅವನ ಮೇಲೆ ಪ್ರೀತಿ ಉಕ್ಕಬಹುದು ಯೋಚನೆ ಮಾಡಿ ಅಲ್ವಾ? ಆ ರೀತಿ ಹೇಳ್ಬೇಕಾದ್ರೆ ಇನ್ನೂ ಒಂದು ಇಲ್ಲಿ ಪದವನ್ನ ಉಪಯೋಗಿಸ್ತಾ ಇದ್ದಾನೆ, ಯೋಗಿನ್. ಅಂದ್ರೆ ನೀನು ಮಹಾ ಸಾಮರ್ಥ್ಯ ಉಳ್ಳವನು. ನಿನ್ನ ಸಾಮರ್ಥ್ಯದ ಮೇಲೆ ನನಗೆ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ನನಗ್ ಗೊತ್ತು ನೀನೇನು ಅಂತ ನನಗ್ ಗೊತ್ತು. ಆದ್ರೆ ನಾನ್ ಹೇಗ್ ತುಂಬಿಕೊಳ್ಳಿ ಹೇಳಪ್ಪ ಅಲ್ವಾ?
ಈಗ ನಾವು ಹೇಳ್ಬೇಕು ಭಗವಂತನಿಗೆ, ಭಗವಂತ ನೀನು ಹೇಗಿದ್ಯಾ? ನೀನು ಅದರಲ್ಲೂ ಈ ಕಲಿಯುಗದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ನನ್ನ ಜೀವನದ ಆಗು ಹೋಗುಗಳಲ್ಲಿ ನೀನ್ ಹೇಗಿದ್ಯಾ ಅಂತ ನಾನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ನನ್ಗಾಗ್ತಾ ಇಲ್ಲ ಭಗವಂತ. ದಯವಿಟ್ಟು ನೀನೇ ನನಗೆ ತಿಳಿಸು ಅಂತ ನಾನು ಸಹ, ಅಂದ್ರೆ ನಾವೆಲ್ಲರೂ ಸಹ ಭಗವಂತನ ಮೊರೆ ಹೋಗ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ನಿನ್ನನ್ನ ನಾನು ಹೇಗೆ ಕಾಣೋದಿಕ್ಕೆ ಸಾಧ್ಯ? ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ನಿಮಿಷದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ನಾನು ನಿನ್ನನ್ನ ಹೇಗೆ ಕಾಣೋದಿಕ್ಕೆ ಸಾಧ್ಯ? ಎಲ್ಲವುದ್ರಲ್ಲಿ ನಾನ್ ನಿನ್ನನ್ನ ಕಾಣಬೇಕು ಅಂತ ಅಂದ್ರೆ ಅದಕ್ಕೆ ನೀನೇ ನನಗೆ ಜ್ಞಾನವನ್ನ ಕೊಡ್ಬೇಕು. ಬಹುಶಃ ಈ ಎಲ್ಲ ಜ್ಞಾನ ನಮಗೆ ಬಂದ ಮೇಲೆನೆ ಆ ಭಗವಂತ ಹೇಳ್ತಾನಲ್ಲ, ಸುಖ ದುಃಖವನ್ನ ಸಮನಾಗಿ ತಗೋ ಅಂತ. ಅದು ನಮಗೆ ಬರುತ್ತೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ? ಹಾಗಾಗಿ ಇಲ್ಲಿ ಅರ್ಜುನ ತುಂಬಾ ಸುಂದರವಾಗಿ ಭಗವಂತನಿಗೆ ಇನ್ನೂ ಮೊರೆ ಹೋಗ್ತಾ ಇದ್ದಾನೆ, ಇನ್ನೂ ಸಂಪೂರ್ಣ ಶರಣಾಗ್ತಾ ಇದ್ದಾನೆ. ಭಗವಂತ ನಿನ್ ಬಗ್ಗೆ ನನಗಿನ್ನೂ ಹೇಳು, ಹಾಗೆ ಎಲ್ಲವುದರಲ್ಲಿ ನಿನ್ನ ವಿಶೇಷವಾದ ಗುಣಗಳನ್ನ ನನಗಿನ್ನೂ ಹೇಳು, ವಿಭೂತಿ ಗುಣವನ್ನ ಹೇಳು. ಆಗ ನನಗೆ ಇನ್ನೂ ಅರ್ಥ ಆಗುತ್ತೇನೋ. ಹೇಗೆ ಅಂದ್ರೆ, ಅಮ್ಮ ಸಪೋಸ್ ಅಡಿಗೆ ಮಾಡೋದಿಕ್ಕೆ ಬರ್ದೇ ಇರೋ ಮಗು ಗಂಡನ ಮನೆಗೆ ಫಸ್ಟ್ ದಿನ ಹೋಗಿ, ಅಮ್ಮ ಅತ್ತೆ ಪಾಯಸ ಮಾಡ್ಬೇಕು ಅಂದಿದಾರಮ್ಮ, ಹೆಂಗ್ ಮಾಡ್ಲಿ ಅಂದಾಗ ಅಮ್ಮ ಹೇಗೆ ಬಿಡಿಸಿ ಬಿಡಿಸಿ ಹೇಳ್ತಾಳಲ್ವಾ, ಕಂದ ಇಷ್ಟೇ ಶಾವ್ಗೆ ತಗೋ, ಇಷ್ಟೇ ಹಾಲ್ ತಗೋ, ಇಷ್ಟೇ ಡ್ರೈ ಫ್ರೂಟ್ಸ್ನೆಲ್ಲಾ ತಗೋ ಅಂತ ಹೇಗೆ ಬಿಡಿಸಿ ಬಿಡಿಸಿ ಹೇಳ್ತಾಳೆ. ಹಾಗೆ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ, ಎಲ್ಲಾ ವಸ್ತುವಿನಲ್ಲಿ ನಾನ್ ನಿನ್ನನ್ನ ಕಾಣ್ಬೇಕು, ನಾನ್ ಇನ್ನೂ ಪವಿತ್ರನಾಗ್ಬೇಕು, ನಾನಿನ್ನೂ ಪರಮ ಪವಿತ್ರನಾಗ್ಬೇಕು, ನೀನ್ ಇದ್ರನೆ ನಾನ್ ಪವಿತ್ರ. ಅದ್ರಲ್ಲಿ ಇನ್ನೂ ನಾನ್ ಹೇಳದ್ನಲ್ಲ, ನಿನ್ನೆ ತರಗತಿಲಿ ಹೇಳ್ತಾ ಇದ್ವಿ, ನಾನ್ ಡಸ್ಟ್‌ಬಿನ್ ಮಾಡ್ಕೋಬಾರ್ದು ನನ್ ಹೃದಯವನ್ನ. ನಾನ್ ನಾನು ನನ್ನ ಹೃದಯವನ್ನ ಇನ್ನಷ್ಟು ಕ್ಲೀನ್ ಮಾಡ್ಕೋಬೇಕು. ಯಾಕೆಂದ್ರೆ ನೀನ್ ಬಂದ್ ಕೂತ್ಕೊಳ್ಳುವಂತಹ ಜಾಗ. ಆ ಜಾಗವನ್ನ ಇನ್ನಷ್ಟು ಮತ್ತಷ್ಟು ಸ್ವಚ್ಛಗೊಳಿಸುವ ರೀತಿಯನ್ನ ನೀನ್ ಹೇಳು. ಬಿಕಾಸ್ ಒಬ್ರು ಯಾರೋ ನಮಗೆ ತುಂಬಾ ಪ್ರೀತಿ ಪಾತ್ರರು ಮನೆಗ್ ಬರ್ತಾರೆ ಅಂದಾಗ್ಲೆ ಅಷ್ಟು ಸ್ವಚ್ಛ ಮಾಡುವಂತಹ ಮನಸ್ಥಿತಿ ನಮ್ಗಿರತ್ತೆ. ಅಂತಹದ್ರಲ್ಲಿ ಭಗವಂತ ನನ್ನ ಹೃದಯದಲ್ಲಿ ಬಂದು ಕುತ್ಕೊಂತಾನೆ ಅಂದ್ರೆ ನನ್ನ ಹೃದಯವನ್ನ ನಾನು ಇನ್ನಷ್ಟು ಹೇಗೆ ಶುದ್ಧ ಮಾಡ್ಕೊಳ್ಳಿ ಅಲ್ವಾ? ಅದು ಮುಂದುವರೆದು ಇನ್ನೂ ಹೇಳ್ತಾ ಹೋಗ್ತಾನೆ. ವಿಸ್ತಾರಣೇನ, ವಿಸ್ತಾರಣ, ವಿಸ್ತಾರವಾಗಿ, ಸವಿಸ್ತಾರವಾಗಿ ಅಂತ ಹೇಳ್ತೀವಲ್ಲ ಆ ರೀತಿ. ಆತ್ಮನಃ, ನಿನ್ನ, ಯೋಗಂ, ಯೋಗ ಶಕ್ತಿಯನ್ನ, ವಿಭೂತಿಂ, ಐಶ್ವರ್ಯವನ್ನ, ಛ ಕೂಡ, ಜನಾರ್ದನ ಅಂದ್ರೆ ಭಗವಂತನೇ, ಪರಮ ಪುರುಷನೇ, ಭೂಯಃ ಪುನಃ ಕಥಯ ವಿವರಿಸು, ತೃಪ್ತ ತೃಪ್ತಯಃ ತೃಪ್ತಿಯು, ಹೀ ಖಂಡಿತವಾಗಿಯೂ, ಶೃಣು ಶೃಣತ್ವಃ ಅಂದ್ರೆ ಹೇಳುವ, ನ ಆಸ್ತಿ ಅಂದ್ರೆ ಇಲ್ಲ, ಮೇ ನನಗೆ, ಅಮೃತಂ ಅಮೃತವನ್ನ. ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂದ್ರೆ, ಅಥವಾ ನಾವು ಭಗವಂತನ ಬಗ್ಗೆ ಜ್ಞಾನವನ್ನ ಪಡಿತಾ ಇದ್ದೀವಿ ಅಂದ್ರೆ ಅದು ಅಮೃತಕ್ಕೆ ಸಮ. ಅಂದ್ರೆ ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನ ನೀನೇ ವಿವರಿಸು, ನೀನೇ ವರ್ಣಿಸು. ನಿನ್ನ ವಿಷಯವನ್ನ ಕೇಳುವುದು ನನಗೆ ಯಾವತ್ತೂ ಸಹ ನನಗೆ ಸಾಕು ಅಂತ ಅನ್ನಿಸ್ಲೇಬಾರದು. ಅಷ್ಟೇ ಅಲ್ಲ, ನಿನ್ನ ವಿಷಯವನ್ನ ಕೇಳುವಷ್ಟು ನಿನ್ನ ಮಾತುಗಳು ಅದ್ಭುತವಾಗಿದೆ. ಹಾಗೂ ಅದರ ಸವಿ ಹೇಗಿದೆಯಪ್ಪ ಅಂದ್ರೆ ನನಗೆ ಇನ್ನಷ್ಟು ಮತ್ತಷ್ಟು ಸವಿ ಬೇಕು ಅಂತ ಅನ್ನಿಸ್ತಾ ಇದೆ. ಐ ಕಾಂಟ್ ಸ್ಟಾಪ್. ಈಗ ನಮ್ಗೆ ಯಾವ್ದೋ ಒಂದು ಫೇವ್ರೇಟ್ ಫುಡ್, ಎಸ್ಪೆಷಲಿ ಈಗ ಹೋಗ್ಬಿಟ್ಟು ನಾನು ಗೋಲ್ಗಪ್ಪ ಅಂಗಡಿ ಮುಂದೆ ನಿಂತ್ಕೊಂಡಿದ್ದೀನಿ ಅಂದ್ರೆ, ಅವನು ನೀವ್ ಎಷ್ಟ್ ತಿಂತೀರ ತಿನ್ನಿ ಮೇಡಮ್ ಅಂತ ನಿಧಾನಕ್ಕೆ ಹಾಕ್ತಾ ಇದ್ರೆ ನಾವು ಏನ್ ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅಲ್ವಾ? ಹಾಗೇನೆ ಇಲ್ಲಿ ಒಬ್ಬ ನಿಜವಾದ ಭಕ್ತನಿಗೆ ಎಲ್ಲವೂ ಸಹ ಸಾಕು ಅನ್ನಿಸ್ಬೇಕಂತೆ. ಅಂದ್ರೆ ನನಗೇನೂ ಬೇಡ. ಯಾಕೆ ಅಂತ ಅಂದ್ರೆ ಈ ಬೇಕು ಅನ್ನೋದು ಏನಾಗ್ತಾ ಹೋಗುತ್ತೆ, ನಮ್ಮ ದುಃಖಕ್ಕೆ ಕಾರಣವಾಗ್ತಾ ಹೋಗುತ್ತೆ. ಹಾಗಾಗಿ ನಿಜವಾದ ಭಕ್ತ ಏನಿದಾನೆ ಅವನು ಎಲ್ಲವುದನ್ನು ಸಾಕು ಅನ್ಬೇಕಂತೆ. ಐಶ್ವರ್ಯ ಸಾಕು, ಸುಖ ಸಾಕು, ದುಃಖ ಸಾಕು, ಈ ಜೀವನವೇ ಸಾಕು. ಯಾಕೆ ಜೀವನ ಸಾಕು? ನಾನು ನನ್ನ ಭಗವಂತನನ್ನು ಹೋಗಿ ಸೇರ್ಬಹುದಲ್ಲ, ಹಾಗಾಗಿ ನನಗ್ ಸಾಕು. ಆದ್ರೆ
ಯಾವುದು ಸಾಕು ಅನ್ನಿಸ್ಬಾರ್ದಪ್ಪ ಅಂದ್ರೆ ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತನೆ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಯಾವುದೂ ಸಹ ನನಗೆ ಸಾಕು ಅನ್ನಿಸ್ಲೇಬಾರ್ದು. ಅದು ಬೇಕು 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 ಬೇಕು, ಅಯ್ಯೋ ಇನ್ನೆಷ್ಟು ಬೇಕಪ್ಪ ಅಂತ ಅನ್ನಿಸ್ಬೇಕಂತೆ. ಇಲ್ಲಿ ತುಂಬಾ ಸುಂದರವಾದ ಪದವನ್ನ ಉಪಯೋಗಿಸ್ತಾ ಇದ್ದಾರೆ, ಜನಾರ್ದನ. ಜನ ಅಂದ್ರೆ ದುರ್ಜನ, ಜನ ಅಂದ್ರೆ ಸಜ್ಜನ, ಜನ ಅಂದ್ರೆ ನಮ್ಮ ಈ ದೇಹ ಅಂತಾನು ತಗೋಬಹುದು. ಹಾಗಾಗಿ ಈ ಭಗವಂತ ಏನ್ ಮಾಡ್ತಾ ಹೋಗ್ತಾನೆ, ಜನಾರ್ದನನಾಗಿ ಸಜ್ಜನರನ್ನ ಒಳ್ಳೇದ್ ಮಾಡ್ತಾ ಹೋಗ್ತಾನೆ. ಜನ ದುರ್ಜನರಾದಾಗ ಅವರನ್ನ ಸಂಹಾರ ಮಾಡ್ತಾ ಹೋಗ್ತಾನೆ. ಅಂದ್ರೆ ನಿನಗೆಲ್ಲ ಗೊತ್ತು, ಯಾರನ್ನ ಕಾಪಾಡ್ಬೇಕು, ಯಾರನ್ನ ಸಂಹಾರ ಮಾಡ್ಬೇಕು, ಎಲ್ಲವುದೂ ಸಹ ನಿನಗ್ ಗೊತ್ತು. ಆದ್ರೆ ನನಗ್ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ಭೂಯಃ ಕಥಯಃ, ಮತ್ತೆ 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 ಹೇಳು, ನೀನು ನಿನ್ ಬಗ್ಗೆ ಹೇಳು, ನಿನ್ನ ವಿವರಣವನ್ನ ಹೇಳು, ನಿನ್ನ ವಿಶೇಷತೆಗಳನ್ನ ನನಗೆ ಹೇಳು. ಯಾಕೆ ನೀನು ಪದೇ ಪದೇ ಮತ್ತೆ 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 ಹೇಳು ಅಂತ ಅಂದ್ರೆ, ನನಗೆ ನಿನ್ನ ಈ ಮಾತೇನಿದೆ ಅದು ತೇ ಅಮೃತಂ, ಅಮೃತ ಸವಿದ ಹಾಗಿದೆ ನಿನ್ನ ಬಗ್ಗೆ. ಈಗ ನೀನೆಲ್ಲ ಹೇಳ್ತಾ ಇದೆಯಲ್ವಾ, ನಿನ್ನ ವಿಶೇಷತೆಯನ್ನ ಹೇಳ್ತಾ ಇದೆಯಲ್ಲ, ಅದು ಹೇಗಿದೆ ಅಂದ್ರೆ ನಾನು ಅಮೃತ ಪಾನವನ್ನ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಅಮೃತ ಪಾನ ಅಂದ್ರೆ ಏನು? ಸಾವಿಲ್ಲದನ್ನ ತಗೊಳ್ಳೋದು ಅಲ್ವಾ? ಅಮೃತವನ್ನ ಸವಿದ್ರೆ ಸಾಕು, ಅಮೃತವನ್ನ ಯಾರು ತಗೊಳ್ತಾರೋ ಅವರಿಗೆ ಸಾವೇ ಇಲ್ವಂತೆ. ಹಾಗೇನೆ ನಾವು ಈ ಮಾನವರು ಈ ನಿನ್ನ ಅಮೃತವನ್ನ, ನಿನ್ನ ವಿಶೇಷತೆಗಳನ್ನ ನಾನು ಕೇಳಬೇಕು, ನಿನ್ನ ಬಾಯಲ್ಲೇ ಕೇಳಬೇಕು. ಯಾಕೆ ಅಂದ್ರೆ ಅದು ಅಮೃತಕ್ಕೆ ಸಮ. ಅಂದ್ರೆ ನಾವು ಸಾವಿಲ್ದೇ ಇರೋರು ಆಗ್ಬಿಡ್ತೀವಾ? ಹೌದು, ಸಾವಿಲ್ಲದವರಾಗ್ತೀವಿ. ಇಲ್ಲಿ ಸಾವು ಅಂತ ಅಂದ್ರೆ ದುಃಖ. ನಾನು ಭಗವಂತನ ಬಗ್ಗೆ ಅತಿ ಹೆಚ್ಚು ತಿಳ್ಕೊಳ್ತಾ ಇದ್ದೀನಿ. ಭಗವಂತನ ಬಗ್ಗೆ ಇನ್ನಷ್ಟು ಮತ್ತಷ್ಟು ನನ್ನ ಜೀವನದಲ್ಲಿ ಪ್ರತಿ ಕ್ಷಣ, ಪ್ರತಿ ಒಂದೊಂದು ಅನುಭವದಿಂದ ನಾನೇನಾದ್ರೂ ಭಗವಂತನನ್ನ ಅನುಭವಿಸ್ತಾ ಇದ್ದೀನಿ ಅಂದಾಗ, ನನ್ನ ಜೀವನದಲ್ಲೂ ಅಷ್ಟೇ ಅದು ಅಮೃತಕ್ಕೆ ಸಮ. ಆಗ ನನ್ನ ಜೀವನದಲ್ಲಿ ಕಷ್ಟ ಅನ್ನುವಂತಹ ಸಾವೇ ಇರೋದಿಲ್ಲ ಅಲ್ವಾ? ಮೊದಲನೇ ದಿನ ನಾವು ಭಗವದ್ಗೀತೆಯ ಅರ್ಥಗಳನ್ನ ತಿಳ್ಕೋಬೇಕು ಅಂತ ಅಂದಾಗ ಸಾಕಷ್ಟು ಗೊಂದಲಗಳು ನಮ್ಮೆಲ್ಲರ ತಲೆಯಲ್ಲಿ ಇತ್ತು ಅಂತ ಅನ್ಸುತ್ತೆ. ಯಾಕೆ ನನ್ನ ಜೀವನದಲ್ಲೇ ಹೀಗಾಗ್ತಿದೆ? ಯಾಕೆ ನನಗೇ ಈ ಕಷ್ಟಗಳು ಬರ್ತಾ ಇದೆ? ಅಥವಾ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಆದ್ರೆ ಭಗವಂತನ ಈ ನಾಮಗಳನ್ನ ಕೇಳ್ತಾ ಕೇಳ್ತಾ, ಈ ಅರ್ಥಗಳನ್ನ ಕೇಳ್ತಾ ಕೇಳ್ತಾ ನನಗೆ ಗೊತ್ತಾಗ್ತಾ ಇದೆ, ಎಲ್ಲವುದೂ ಸಹ ಪೂರ್ವ ನಿರ್ಧಾರಿತ ಅಲ್ವಾ? ಯಾವುದೂ ಸಹ ನಾನ್ ಅನ್ಕೊಂಡ್ ಹಾಗೇನಿಲ್ಲ. ಎಲ್ಲ ಅವನು ಆಲ್ರೆಡಿ ಸ್ಕ್ರಿಪ್ಟ್ ಎಲ್ಲ ಬರ್ದಿಟ್ಬಿಟ್ಟಿದ್ದಾನೆ. ಸೊ ನನ್ನ ಕೆಲ್ಸ ಏನಪ್ಪಾ ಅಂದ್ರೆ ಆ ಸ್ಕ್ರಿಪ್ಟ್ ಅಲ್ಲಿ ಹೇಗಿದೆಯೋ ಹಾಗೆ ನಾನು ಆಕ್ಟ್ ಮಾಡಿ ಹೋಗ್ಬೇಕು ಅಷ್ಟೆ. ಅವನು ನನ್ನನ್ನ ಒಳ್ಳೆಯವನಾಗಿ ತೋರಿಸ್ತಾ ಇದ್ದಾನ, ಕೆಟ್ಟವಳನ್ನಾಗಿ ತೋರಿಸ್ತಾ ಇದ್ದಾನ, ನನಗ್ ಗೊತ್ತಿಲ್ಲ. ಬಿಕಾಸ್ ನಾನು ಅಸ್ವತಂತ್ರಳು, ಅವನು ಸ್ವತಂತ್ರ. ಅಷ್ಟೇ ಅಲ್ಲ, ನಾನು ಕನ್ನಡಿಯೊಳಗಿನ ಬಿಂಬ, ಅವನು ಕನ್ನಡಿ ಹೊರಗಿರುವ ದೈವ. ಅವನು ಹೇಗೆ ನನ್ನನ್ನ ಅಲಂಕರಿಸ್ಬೇಕು ಅನ್ನೋದು ಅವನ ಪ್ರೀತಿಯಾಗಿರುತ್ತೋ ಹಾಗೇ ನಾನು ಅಲಂಕೃತಳಾಗೋದಿಕ್ಕೆ ಸಾಧ್ಯ. ಅಯ್ಯೋ ಈ ಇಯರಿಂಗ್ ಬೇಡ, ನನ್ ಬೇರೆ ಇಯರಿಂಗ್ ಹಾಕೋಬೇಕು, ನೋ, ಕನ್ನಡಿ ಒಳಗಡೆ ಇರೋದು ಹಾಕೊಳ್ಳೋದಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹಾಗೆ ಭಗವಂತನ ಬಗ್ಗೆ ನಾನು ಇನ್ನಷ್ಟು ಮತ್ತಷ್ಟು ತಿಳ್ಕೊಳ್ತಾ ತಿಳ್ಕೊಳ್ತಾ ನನಗೆ ಭಗವಂತನ ಬಗ್ಗೆ ಜ್ಞಾನ ಬರ್ತಾ ಹೋಗುತ್ತೆ, ತಿಳುವಳಿಕೆ ಬರ್ತಾ ಹೋಗುತ್ತೆ. ನನ್ನ ಜೀವನದ ಎಲ್ಲ ಕಷ್ಟಗಳು ಸಹ ನನಗೆ ಗೊತ್ತಿಲ್ಲದ ಹಾಗೆ, ರಾತ್ರಿಯ ಆ ಚಳಿಗೆ ಹುಲ್ಲಿನ ಮೇಲೆ ಮಂಜೆಲ್ಲ ಕೂತಿರುತ್ತೆ. ಆದ್ರೆ ಭಗವಂತ ಬಂದ ತಕ್ಷಣ, ಅಂದ್ರೆ ಸೂರ್ಯೋದಯ ಆದ ತಕ್ಷಣ ಆ ಮಂಜುಗಳೆಲ್ಲ ಕರಗ್ ಹೋಗತ್ತೆ. ಅದೇ ರೀತಿ ನನ್ನ ಜೀವನದಲ್ಲಿರುವ ಎಲ್ಲ ಕಷ್ಟಗಳೂ ಸಹ ಮಂಜಿನ ಹಾಗೆ ಕರ್ಗ್ ಹೋಗತ್ತೆ. ಯಾಕೆ ಅಂದ್ರೆ ನಾನು ಭಗವಂತ ಅನ್ನುವಂತಹ ಆ ನಾಮಸ್ಮರಣೆಯನ್ನ, ಆ ವಿಶೇಷತೆಯನ್ನ ಇನ್ನಷ್ಟು ಮತ್ತಷ್ಟು ನಾನು ಆ ಅಮೃತವನ್ನ ನಾನು ಸವಿತಾ ಇದ್ದೀನಿ ಅಲ್ವಾ? ಎಷ್ಟು ಸವಿದರೂ ಸಹ ತುಂಬಾ ಕಮ್ಮಿ. ಯಾಕೆ ಅಂತ ಅಂದ್ರೆ ಎಲ್ಲವುದೂ ಸಹ ಭಗವಂತನ ಆಜ್ಞೆ, ಭಗವಂತನ ಇಚ್ಛೆ. ನಾನು ಇವತ್ತು ಒಂದು ಕೃಷ್ಣ ಅಂತ ಕರಿಬೇಕು ಅಂತ ಅಂದ್ರೂ ಸಹ ಅವನ ಇಚ್ಛೆ ಆಗಿರುತ್ತೆ, ನಿನ್ನ ಪಾಪವನ್ನ ನಾನು ಕಳಿತೀನಿ ಅಂತ.
ಹಾಗಿರ್ಬೇಕಾರೆ ಅವನ ಈ ಭಗವದ್ಗೀತೆಯ ಒಂದೊಂದು ನಾಮದ ಅರ್ಥಗಳನ್ನ ಇಷ್ಟೊಂದು ಸವಿಸ್ತಾರವಾಗಿ ಭಗವಂತ ನಮಗೆ ತಿಳಿಸ್ತಾ ಇದ್ದಾನೆ ಅಂತ ಅಂದ್ರೆ, ಯಾವುದೋ ಜನ್ಮದಲ್ಲಿ ನಾವೊಂದು ಪುಣ್ಯ ಮಾಡಿದೀವಿ. ಒಂದು ಒಳ್ಳೆಯ ಸುಕರ್ಮ ಅಂತ ಹೇಳ್ತಾರಲ್ಲ, ಆ ರೀತಿ ಒಳ್ಳೆಯ ಕರ್ಮ, ಒಳ್ಳೆಯ ಕೆಲಸ ಮಾಡಿದೀವಿ. ಹಾಗಾಗಿ ಭಗವಂತ ಇಷ್ಟು ಒಳ್ಳೆಯ ಅವಕಾಶವನ್ನ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಈ ಅರ್ಜುನ ಹೇಳಿದ ಹಾಗೆ 12ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೆ ಅವನು, ಭಗವಂತ ನನಗೆ ಇನ್ನಷ್ಟು ಮತ್ತಷ್ಟು ನಿನ್ನ ಈ ವಿಭೂತಿಯನ್ನ ಅಂದ್ರೆ ವಿಶೇಷ ಗುಣಗಳನ್ನ ನನಗೆ ತಿಳಿಸು. ಯಾಕೆಂದ್ರೆ ಅದು ಅಮೃತಕ್ಕೆ ಸಮ. ನಾನು ಅದನ್ನ ಜೇನು ಸವಿದ ಹಾಗೆ ಸವಿಬೇಕು ಅಂತ ಅವನು ಕೇಳ್ತಾ ಇದ್ದಾನೆ. ಅದಕ್ಕೆ ಉತ್ತರವಾಗಿ ಭಗವಂತ ಆ ಅಮೃತವನ್ನ ಹೇಗೆಲ್ಲ ಉಣಿಸ್ತಾನೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಖಂಡಿತ ನೋಡೋಣ. ಇಷ್ಟು ಅವಕಾಶವನ್ನ ಕೊಟ್ಟಂತಹ ಆ ಭಗವಂತನಿಗೆ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ. ಭಗವಂತನ ಈ ನಾಮಸ್ಮರಣೆ ಏನಿದೆ ಅದು ನಿರಂತರವಾಗಿರಲಿ. ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆಯೇ ದಿವ್ಯೌಷಧ ಅಂತ ಹೇಳ್ತಾ ಹೋಗ್ತಾರೆ. ಯೋಚನೆ ಮಾಡೋಣ, ಸಮಯ ಸಿಕ್ಕಾಗ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ಭಗವಂತನನ್ನ ಕಾಣುವಂತಹ ಒಂದು ಪುಟ್ಟ ಕೆಲಸವನ್ನ ಮಾತ್ರ ಖಂಡಿತ ಮಾಡೋಣ. ಅದಕ್ಕೆ ಭಗವಂತ ಏನು ಉತ್ತರ ಕೊಡ್ತಾನೆ ಕಾದ್ ನೋಡೋಣ. ಧನ್ಯವಾದಗಳು.